ಮಹಾರಾಷ್ಟ್ರದ ವಿರುದ್ಧ ಪುಡಾರಿಗಳ ವಿರುದ್ಧ ಸಮರವನ್ನು ಸಾರುವುದಕ್ಕೆ ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿವೆ. ಅರ್ಥಾತ್ ಕರ್ನಾಟಕ ಬಂದ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದೇ ದಿನ ಪರೀಕ್ಷೆ ಇರೋದೇ ಇರುವಂತಹ ಸಮಸ್ಯೆ. ಬಂದ್ಗೆ ಖಾಸಗಿ ಶಾಲೆಗಳು ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾವೆ. ಪೋಷಕರಿಂದ ಬಂದ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬಂದ್ನ ದಿನಾಂಕವನ್ನೇ ಬದಲಿಸುವಂತೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಬಂದ್ಗೆ ಬೆಂಬಲವಿಲ್ಲ ಅಂಥೇಳಿ ಕ್ಯಾಂಪ್ಸ್ ಕೂಡ ಹೇಳಿರುವಂತಹದ್ದು. ಇನ್ನೊಂದು ಕಡೆ ಪೋಷಕರ ಸಂಘದಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳು ನಡೆಸ್ತಾ ಇರುವಂತಹ ಅಖಂಡ ಕರ್ನಾಟಕ ಬಂದ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾರಣ ಸಾಕಷ್ಟು ಶಾಲೆಗಳಲ್ಲಿ ಹಲವು ತರಗತಿಯ ಮಕ್ಕಳಿಗೆ ಅವತ್ತು ಪರೀಕ್ಷೆ ಇದೆ. ಪರೀಕ್ಷೆಯನ್ನು ಪೋಸ್ಟ್ಪೋನ್ ಮಾಡುವುದಕ್ಕಾಗಲ್ಲ ಅಂಥೇಳಿ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಾಗಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ಬಂದ್ಗೆ ಕರೆ ಕೊಟ್ಟಿರುವಂತಹ ಕನ್ನಡ ಪರ ಸಂಘಟನೆಗಳ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ, ಯಾವುದೇ ಕಾರಣಕ್ಕೂ ಬಂದನ್ನು ಬೆಂಬಲಿಸಲ್ಲ ಅಂಥೇಳಿ ಕಡ್ಡಿ ತುಂಡಾದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪೋಷಕರ ಸಂಘ ಕೂಡ ಇದಕ್ಕೆ ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಂದು ಒಂದು ರೀತಿ ಅನಿವಾರ್ಯ. 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆಗಳಿದ್ದಾವೆ. ವಿವಿಧ ಹಂತದಲ್ಲಿ ಪರೀಕ್ಷೆಗಳು ತುಂಬ ಹಿಂದೆ ಡಿಸೈಡ್ ಆಗಿರೋದ್ರಿಂದ ಅದು ಒಂದು ತೊಂದರೆ ಆದರೆ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತೆ. ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ನಮಗೆ ಸಮಾಧಾನ ಇಲ್ಲ. ನಾವು ಅದಕ್ಕೆ ಭಾಗವಹಿಸೋದಕ್ಕೆ ಪೂರ್ತಿ ಮನಸ್ಸಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ದಿನಾಂಕ ಬದಲಾಯಿಸಿ ನಾವು ಕೂಡ ನಿಮ್ಮ ಜೊತೆ ಸೇರ್ತೀವಿ. ನಾವು ಯಾಕೆಂದರೆ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಬಂದಾಗ ನಾವು ಯಾವಾಗಲೂ ಮುಂದೆ ಜೊತೆಗೆ ಇರ್ತಕ್ಕಂಥವ್ರು. ನಾವು ಕೂಡ ನಮ್ಮದೇ ಆದ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದಂಥವ್ರು. ಈಗಲೂ ಕೂಡ ನಾವು ಸಾಂಕೇತಿಕವಾಗಿ ನಮ್ಮ ಶಾಲೆಯಲ್ಲಿ ಇದು ಮಾಡ್ಕೊಂಬರ್ದು ಹೊರತು ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ತಾವುಗಳು ಈ ಒಂದು ನಿಲುವುಗಳನ್ನು ವ್ಯಕ್ತಪಡಿಸಬೇಕು ಅಂತ ಆಗ್ರಹ ಮಾಡ್ತೇವೆ.